ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ತುಂಬಾನೇ ರಂಗೇರಿದ್ದು. ರಾಜ್ಯದಲ್ಲಿ ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮತಯಾಚನೆ ಪ್ರಚಾರದ ನಿಮಿತ್ತವಾಗಿ ಮಾಜಿ ಶಾಸಕ ಮಹಾಂತೇಶ ದೊಡ್ಡಗೌಡರು ನೇತೃತ್ವದಲ್ಲಿ ನಡೆದ ಕಿತ್ತೂರು ಬಿಜೆಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗಿಯಾಗಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ ಮುಕ್ತವಾಗಿ ಸಂದರ್ಶನ ಮಾತನಾಡಿ ಬಿಜೆಪಿ ಅಭ್ಯರ್ಥಿ ಕಾಗೇರಿ ಹಾಗೂ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕ ಮಹಾಂತೇಶ ದೊಡ್ಡಗೌಡರು ಹಲವು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಆದ ಬಿಎಫ್ ಕೊಳತೂರು, ಸಂದೀಪ ದೇಶಪಾಂಡೆ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲಾಗಿ, ಡಾಕ್ಟರ್ ಬಸವರಾಜು ಪರವಣ್ಣನವರ್, ಉಳುವಪ್ಪ ಉಳ್ಳಾಗೆಡ್ಡಿ, ಬಸವರಾಜ್ ದುಗುಣನವರ್ ಸೇರಿ ಎಲ್ಲ ಬಿಜೆಪಿ ಕಾರ್ಯಕರ್ತರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈ ಚುನಾವಣೆ ಇಡೀ ರಾಜ್ಯದಲ್ಲಿ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಅಲಯನ್ಸ್ನಲ್ಲಿ ಎನ್ಡಿಎ ಮುಖಾಂತರ ನೀಡ್ತಕ್ಕಂಥ ಚುನಾವಣೆಗೆ ಈ ಬಂದಂಥ ಮಾನ್ಯ ಅಭ್ಯರ್ಥಿಗಳನ್ನು ಜೊತೆಗೆ ಜೆಡಿಎಸ್ ಅಧ್ಯಕ್ಷರನ್ನ ಬಿಜೆಪಿ ಎಲ್ಲ ಪದಾಧಿಕಾರಿಗಳಿಗೆ ಜೆಡಿಎಸ್ ತಾಲೂಕಾ ತಮ್ಮೆಲ್ಲ ಬರ್ತಕ್ಕಂಥ ಮೀಡಿಯಾದನ್ನು ಮತ್ತು ಎಲೆಕ್ಟ್ರಿಕ್ ಮೀಡಿಯಾದನ್ನು ಸ್ವಾಗತವನ್ನು ಮಾಡ್ತಾರೆ. ಈ ಚುನಾವಣೆ ಪ್ರಚಾರ ಇವತ್ತು ಪ್ರಥಮ ದಿನವಾಗಿ ಕಿತ್ತೂರಲ್ಲಿ ಪ್ರಾರಂಭ ಮಾಡಿದ್ದೀವಿ. ಈ ಪ್ರಾರಂಭ ಇವತ್ತು ನಿಚ್ಚಟ್ಟಿ ಮಠದ ಶ್ರೀಗಳ ದರ್ಶನ ಪಡೆಯೋದ್ರಿಂದ ತಾಯಿ ಚೆನ್ನಮ್ಮಾಜಿಯ ಒಂದು ಮೂರ್ತಿಗೆ ಮಾಲಾರ್ಪಣೆ, ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಮತ್ತು ಬಲಾಪನವರ ಮೂರ್ತಿ ಮಾಲಾರ್ಪಣೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೆ. ಈ ಚುನಾವಣೆಯನ್ನು ಕಿತ್ತೂರಲ್ಲಿ ಕಳೆದ 6 ಬಾರಿ ಇವತ್ತು ಬಿಜೆಪಿ ಅಭ್ಯರ್ಥಿ ಮಾನ್ಯ ಅನಂತಕುಮಾರ್ ಹೆಗಡೆ ಅವರನ್ನ ಈ ಭಾಗದ ಜನ ಭಾಳ ಪ್ರೀತಿಯ ಕಾರಣದಿಂದ ಅತಿ ಹೆಚ್ಚಿನ ಮತವನ್ನು ಕೊಟ್ಟು ಆವಿಷ್ಕರಿಸ್ತಕ್ಕಂಥ ಕೆಲಸ. ಈ ಬರ್ತಕ್ಕಂಥ 2024 ಚುನಾವಣೆ ಮತ್ತೊಮ್ಮೆ 3ನೇ ಬಾರಿಗೆ ಮೋದಿಜಿಯವ್ರನ್ನ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಬೇಕು ಮತ್ತು ಕಾಗವಾ ಕೆನಡಾದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಎನ್ಡಿಎದ ಅಧಿಕೃತ ಅಭ್ಯರ್ಥಿ ಅಂತ ವಿಶ್ವೇಶ್ವರ ಹೆಗಡೆ ಅವ್ರನ್ನ ಈ ಭಾಗದಲ್ಲಿ ಮತ್ತೆ ಪ್ರಥಮ ಬಾರಿಗೆ ಇವತ್ತು ಲೋಕಸಭಾ ಸ್ಪರ್ಧೆ ಮಾಡಿದನ್ನು ಆಯ್ಕೆ ಮಾಡಲಿಕ್ಕೆ ಇವತ್ತಿನ ಒಂದು ಪ್ರಚಾರ ಸಭೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ಒಂದ್ ರೀತಿ ಸಚೇತಕರಾಗಿ ಕೆಲಸ ಮಾಡಿದ್ದೀರಾ, ಮತ್ತೆ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದೀರಾ. ಈಗ ನಿಮ್ಮ ಪಕ್ಷ ನಿಮ್ಗೆ ಸಾಕಷ್ಟು ನಿಮ್ಮ ಅನುಭವ ಕೊಟ್ಟು ಒಂದ್ ರೀತಿ ಸಂಸತ್ ಅಭ್ಯರ್ಥಿಯಾಗಿ ಇದ್ ಮಾಡಿದೆ, ಏನಿಸ್ತಾರೆ ಸರ್? ಉತ್ತರ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರ ಇದು ಬಿಜೆಪಿ ನಿರಂತರವಾಗಿ ಗೆಲ್ತಾ ಇದ್ದಂತಹ ಬಿಜೆಪಿಯ ಕ್ಷೇತ್ರ. ಪ್ರಧಾನಿ ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷದಲ್ಲಿ ಈ ದೇಶದಲ್ಲಿ ಭಾರತವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದರ ಘನತೆ ಗೌರವವನ್ನ ಹೆಚ್ಚಿಸಿ ಈ ದೇಶದ ಜನರಲ್ಲಿ ಒಂದು ರಾಷ್ಟ್ರಾಭಿಮಾನವನ್ನ, ಸ್ವಾಭಿಮಾನವನ್ನ ಜಾಗೃತಗೊಳಿಸಿದ್ದಾರೆ. ರಾಮ ಮಂದಿರವನ್ನ ಭವ್ಯವಾಗಿ ಕಟ್ಟೋದಕ್ಕೆ ಮೋದಿಜಿಯವರು ಮತ್ತು ಯೋಗಿಜಿಯವರ ಕೊಡುಗೆ ಅವಿಸ್ಮರಣೀಯವಾದಂಥದ್ದು. ದೇಶದ ಅಭಿವೃದ್ಧಿಯಲ್ಲಿ, ದೇಶದ ಸಾಮಾನ್ಯ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿಯವರು ಮಾಡಿರೋ ಕೆಲಸ ಅತ್ಯದ್ಭುತವಾದಂಥದ್ದು. ಈ ದೇಶದಲ್ಲಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಅನ್ನುವಂತಹ ಒಂದು ಸ್ಪಷ್ಟ ಜನಾಭಿಪ್ರಾಯ ಈಗ ನಮ್ಮೆಲ್ಲರಿಗೆ ದೊರಕ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರವನ್ನು ನಮ್ಮ ಕಾರ್ಯಕರ್ತರ ಶ್ರಮದಿಂದ, ಮೋದಿಜಿಯವರು ಮಾಡಿರೋ ಸಾಧನೆ ಫಲದಿಂದ ಮತ್ತು ಜೆಡಿಎಸ್ಸಿನ ಹೊಂದಾಣಿಕೆಯ ಕಾರಣದಿಂದಾಗಿ ನಾವು ಈ ಕ್ಷೇತ್ರವನ್ನ ಗೆಲ್ತೀವಿ. ಮತದಾರರು ಬಿಜೆಪಿಯ ಕಮಲದ ಹೂವಿಗೆ ಮತ ಕೊಟ್ಟು ನನಗೆ ಆಶೀರ್ವಾದ ಮಾಡಿ ಮೋದಿಜಿಯವರ ಜೊತೆಯಲ್ಲಿ, ದೇಶದ ಪ್ರಧಾನಿಯವರ ಜೊತೆಯಲ್ಲಿ ನಮ್ಮ ಕ್ಷೇತ್ರದ ಧ್ವನಿಯಾಗಿ ಇರೋದಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದೆ.